ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪೃಥ್ವಿರಾಜ್ ಮಾತಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 2-3 ಡೇಸ್ ಆಗೋಯಿತು ನಾನು ವೀಡಿಯೋ ಮಾಡಾಕಿರಲಿಲ್ಲ. ಕೆಲಸ ಜಾಸ್ತಿ ಇತ್ತು, ನಾನು ಹಂಗಾಗಿ ಆಟೋಗೆ ಹೋಗಿರಲಿಲ್ಲ. ಸೊ ಇವಾಗ ಆಟೋದಲ್ಲೇ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡ್ಬೋದು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಸೊ ನಾನು ಇವತ್ತು ಫೇಸ್ಬುಕ್ಕಲ್ಲಿ ಒಂದು ವೀಡಿಯೋ ನೋಡಿದೆ. ತುಂಬ ದಿನ ವೀಡಿಯೋಗಳನ್ನು ನೋಡ್ತಾಯಿದ್ದೆ. ಸೊ ಇವತ್ತು ಅದ್ರ ಬಗ್ಗೆ ಹೇಳೋಣ ಅಂತ ಅನ್ನಿಸ್ತು. ಸೊ ನಿಮಗೆ ಯಾರಿಗಾದ್ರೂ ಆಟೋ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ಅಥವಾ ಹೊಸದು ಅಥವಾ ಹಳೇದು ಅಂದರೆ ನಿಮ್ಗೆ ಗೊತ್ತಲ್ಲ, ಸೆಕೆಂಡ್ಸು. ಸೊ ಹೊಸದನ್ನ ತೊಗೋಬೇಕು ಅಂತಂದರೆ ಹೆಚ್ಚು ಕಮ್ಮಿ 3 ಲಕ್ಷ ಹತ್ತಿರ ಆಗುತ್ತೆ. DL ಪರ್ಮಿಟ್ ಗಾಡಿ, ಟ್ರಾನ್ಸ್ಫರ್ ಪರ್ಮಿಟ್ ಗಾಡಿಯಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಅದು ಹೆಚ್ಚು ಕಮ್ಮಿ ಇರುತ್ತೆ. ಸೊ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಸೊ ನೀವು ಯಾರಾದ್ರೂ ಸೆಕೆಂಡ್ಸ್ ಆಟೋ ತೊಗೋಬೇಕು ಅಂದರೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಂಡಿರಿ, ಅಥವಾ ನಿಮಗೆ ಯಾರಾದರೂ ಇದನ್ನು ಹೇಳಿದಾಗ ಒಂದು ಸಲ ಯೋಚನೆ ಮಾಡಿ. ಇದನ್ನು ವೀಡಿಯೋಗಳನ್ನ ತುಂಬ ಜನ ನೋಡಿ, ಅಥವಾ ನಿಮ್ಮ ಫ್ರೆಂಡ್ಸ್ಗಳು ತೊಗೊಳೋಂಥವ್ರಿಗೆ ಶೇರ್ ಮಾಡಿ, ಅಟ್ಲೀಸ್ಟು ತಿಳಿಸಿ. ಸೆಕೆಂಡ್ಸಲ್ಲಿ ಆಟೋ ತೊಗೊಳ್ತೀನಿ ಅಂದರೆ, ಒಂದು ನನ್ನದೇ ಆಟೋನ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಆಲ್ಮೋಸ್ಟು ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಹಾಕಿದ್ದೀನಿ, MRP ಕನ್ನಡಿಗರಲ್ಲಿ. ಸೊ ತುಂಬ ವ್ಯೂಸ್ ಹೋಗಿದೆ, ತುಂಬ ಜನ ಫೋನ್ ಮಾಡಿದ್ರು. ಎಷ್ಟು ಜನ ಫೋನ್ ಮಾಡಿದ್ದಾರೆ ಅಂದರೆ, ಆಲ್ಮೋಸ್ಟು ಒಂದು 1000 ಜನ ಮೇಲೆ ಫೋನ್ ಮಾಡಿದ್ದಾರೆ. ಓಕೆನಾ? ಅದರಲ್ಲಿ ಬ್ರೋಕರ್ಸು ಅಥವಾ ತೊಗೊಬೇಕು ಅಂತ ಇರೋರು ತುಂಬ ಜನ ಫೋನ್ ಮಾಡಿದ್ದಾರೆ. ನನ್ನ ಗಾಡಿ ಬಂದು 2020 ಮಾಡಲ್ ಗಾಡಿ. ಓಕೆನಾ? BS4 ಇಂಜಿನು, LPG ಗಾಡಿ, ಟ್ರಾನ್ಸ್ಫರ್ ಪರ್ಮಿಟ್ ಗಾಡಿ ನಂದು. ಸೊ ನಾನು ಆಲ್ಮೋಸ್ಟು ಪರ್ಸ್ನಲ್ ಯೂಸ್ಗೆ ಜಾಸ್ತಿ ಯೂಸ್ ಮಾಡಿರೋದು, ದುಡಿಯೋದಕ್ಕಿಂತ. ನಾನು ಓಡಿಸೋದು ನೈಟಲ್ಲಿ, ಹಾಗಾಗಿ ನಾನು ಕಮ್ಮಿ ಓಡಿಸಿದ್ದೀನಿ. 5 ವರ್ಷದ ಮೇಲೆ ಆಗ್ತಾ ಬಂತು. ಸೊ ನನ್ನ ಗಾಡಿ ಓಡಿರೋದು ಬಂದು 1,08,000 ಓಡಿದೆ. ಇದನ್ನು ಬಂದು ಹೆಚ್ಚು ಕಮ್ಮಿ ನೀವು 5 ವರ್ಷದ ಮೇಲೆ ಇರೋ ಗಾಡಿ. ಈ ಗಾಡಿನ ಯಾವುದೇ ಒಬ್ಬ ವ್ಯಕ್ತಿ ದುಡಿಯೋಕ್ಕೋಸ್ಕರ ತಗೊಂಡು ಕಿಲೋಮೀಟ್ರ್ ಓಡಿಸಿರಲ್ಲ. ದುಡಿಯೋಕ್ಕೆ ಅಂತ ತಗೊಳ್ಳೋ ವ್ಯಕ್ತಿ ಇಷ್ಟು ವರ್ಷಕ್ಕೆ ಓಡಿಸಲ್ಲ. 1,08,000 ಮಿನಿಮಮ್ ಅಂದರೆ 1 ವರ್ಷ, 1.5 ವರ್ಷದ ಒಳಗಡೆ 1 ಲಕ್ಷದ ಮೇಲೆ ದಾಟಿಸ್ತಾರೆ. ಓಕೆನಾ? ಇದು ಜಿನಿಯನ್ ಆಗಿರೋವಂಥದ್ದು. ಸೊ ತುಂಬ ಜನ ಏನಪ್ಪ ಅಂತಂದರೆ, ನನ್ನ ಗಾಡಿನ ಸೇಲ್ ಮಾಡ್ತೀನಿ ಅಂದಾಗ 1,10,000ಕ್ಕೆ ಕೊಡು, 1,20,000ಕ್ಕೆ ಕೊಡು. ಕೆಲವು ಜನ 1,70,000ಕ್ಕೂ ಕೇಳಿದ್ರು, ನನ್ನ ಗಾಡಿನ ಕೊಟ್ಟಿಲ್ಲ. ನಾನು ಕೊಡ್ತೀನಿ ಅಂತ ಹೇಳಿದ್ದು ಫೈನಲ್ಲು 1,90,000ಕ್ಕೆ. ನಾನು ಹೇಳಿದ್ದು 2,00,000, 2,10,000 ಹತ್ತಿರ ಹೇಳಿದೆ. ಸೊ ಓಕೆ, ಪರವಾಗಿಲ್ಲ. ಇದನ್ನು ನಾನು ಪ್ರೈಸ್ನ ಯಾಕೆ ಹೇಳಿದೆ ಅಂತಂದರೆ, ನಾನು ಸೆಕೆಂಡ್ ಶೋರೂಮಲ್ಲೂ ಅಥವಾ ಸೆಕೆಂಡ್ಸ್ ಶೋರೂಮ್ ಆಫೀಸ್ಗಳು ಬರುತ್ತೆ. ಸೊ ಅಲ್ಲಿ ಹೋಗಿ ನಾನು ತುಂಬ ಆಫೀಸ್ಗಳಲ್ಲಿ ವಿಚಾರಿಸಿದ್ದೀನಿ. 2020 ಮಾಡಲ್ ಗಾಡಿ ಅಥವಾ 19, 18 ಮಾಡೋ ಗಾಡಿನ ನಿಮಗೆ ಆಲ್ಮೋಸ್ಟು 16, 17, 18 ಮಾಡೋ ಗಾಡಿಯೆಲ್ಲ 2,00,000, 2,00,000 ಮೇಲೇ ಹೇಳ್ತಾರೆ. 1,80,000, 90,000, 2,00,000 ಸಹ ಹೇಳ್ತಾರೆ 19 ಮಾಡೋ ಗಾಡಿದೆ. 20 ಮಾಡಲ್ ಗಾಡಿ 2,20,000, 2,30,000 ಕೆಲವೊಬ್ಬರು ಹೇಳೋದನ್ನ ನಾನು ಕೇಳಿದ್ದೀನಿ. ಇದು ಏನಕ್ಕೆ ಹೇಳ್ತಾರೆ ಅಂತಂದರೆ, ನಿಮಗೆ 2,20,000 ಹೇಳಿದ್ರು ಸಹ ನಿಮಗೆ ಒಂದು 10,000 ಕಮ್ಮಿ ಮಾಡ್ತಾರೆ. ಗಾಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಅನ್ನೋದು ನಿಮಗೆ 100% ಅವ್ರು ಹೇಳಲ್ಲ. ಆಮೇಲೆ ನಿಮಗೆ ಒಂದು 10,000 ಕಮ್ಮಿ ಮಾಡಿ ನಿಮ್ಮ ಹತ್ರ ಗಾಡಿ ನೀವು ತೊಗೋತೀರಾ ಅಂತಂದರೆ, ನಿಮ್ಮ ಹತ್ರ ಅವರು 50,000 ಡೌನ್ ಪೇಮೆಂಟ್ ಮಾಡಿಸ್ಕೊತಾರೆ, ಇಲ್ಲ 30,000 ಡೌನ್ ಪೇಮೆಂಟ್ ಮಾಡಿಸ್ಕೊತಾರೆ. ಇನ್ನು ಮಿಕ್ಕಿದ್ದು ದುಡ್ಡನ್ನ, ಈಗ 2 ಲಕ್ಷ ಗಾಡಿ ಅಂದರೆ 30,000 ಡೌನ್ ಪೇಮೆಂಟ್ ಮಾಡಿಸ್ಕೊಂಡು 1,70,000 ನಿಮಗೆ ಲೋನ್ ಹಾಕ್ಸ್ಕೊಡ್ತಾರೆ. ಅದು ಯಾರ್ದೋ ಗಾಡಿ ಯಾರ್ದೋ ಹೆಸರು ಮೇಲೆ ಇರುತ್ತೆ, ನೀವು ತೊಗೊತೀರಾ, ಅದು ನಿಮ್ಮ ಹೆಸರು ಟ್ರಾನ್ಸ್ಫರ್ ಆಗೋಲ್ಲ. ಆಮೇಲೆ ಅದೇ ಗಾಡಿ ಮೇಲೆ ನಿಮಗೆ ಲೋನ್ ಹಾಕ್ಸ್ಕೊತೀರಾ, ನೀವು ಲೋನ್ ಕಟ್ಕೊಂಡು ಹೋಗ್ತೀರಾ. ಅಂದರೆ 1,70,000 ಗಾಡಿಗೆ ಲೋನು, 30,000 ನಿಮ್ಮ ಹತ್ರ ಡೌನ್ ಪೇಮೆಂಟ್ ಅಂದ್ಕೊಡಿ. ಸೊ ಸೆಂಟ್ರಲ್ಲಿ ನಿಮ್ಗೆ ಏನೇ ಗಾಡಿ ಸಮಸ್ಯೆ ಆದ್ರೂ ಅವರು ನಿಮಗೆ ತಲೆಕೆಡ್ಸ್ಕೊಳಲ್ಲ. ತೊಗೊಂಡಿದ್ರೆ ಕಟ್ಕೊಳ್ಳಿ ಅಂತ ಹೇಳ್ತಾರೆ, ಇಲ್ಲ ರೆಡಿ ಮಾಡಿಸ್ಕೊಡಿ ಅಂತ ಹೇಳ್ತಾರೆ. ಅದಾದಮೇಲೆ ನಿಮಗೆ ಡಾಕ್ಯುಮೆಂಟ್ಸು, ಚಾರ್ಜಸ್ ಅಂತ 10,000 ಇಟ್ಕೊತಾರೆ. ಅಂದರೆ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಅಂತ. ಅದನ್ನು ಅವರು ಬೇಗ ಮಾಡಿಸ್ಕೊಡಲ್ಲ. ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಹಂಗೆ ನಿಮ್ಮ ಲೋನ್ ಕಟ್ಟಿಸ್ಕೊಂಡು ಹೋಗ್ತಾರೆ. ಓಕೆನಾ? 2 ಲಕ್ಷ ರೂಪಾಯಿ ಗಾಡಿಗಾಯಿತು, ಪ್ಲಸ್ ನೀವು ಬಡ್ಡಿ ಕಟ್ಟಬೇಕು 1,70,000ಕ್ಕೆ. ಮಿನಿಮಮ್ ಅಂದ್ರೂ ನೀವು ಒಂದು 2 ವರ್ಷ ಹೆಚ್ಚು ಕಮ್ಮಿ ಹಾಕ್ಸ್ಕೊತೀನಿ ಅಂದ್ರೂ ಒಂದು 50,000 ರೂಪಾಯಿ ಇಲ್ಲ 40,000 ಮೇಲೆ ಬಡ್ಡಿ ಬರುತ್ತೆ. ಅಂದರೆ 4-5 ವರ್ಷ, ಆಲ್ಮೋಸ್ಟು 16, 17 ಮಾಡಲಿ 18 ಮಾಡಲು ಗಾಡಿಗಳಿಗೆ ನೀವು ಮಿನಿಮಮ್ ಅಂದರೆ 2.5 ಲಕ್ಷ ಹತ್ತಿರ ದುಡ್ಡು ಕೊಟ್ಟಂಗೆ ಆಗುತ್ತೆ. ಇಲ್ಲಿ ಆಫೀಸಲ್ಲಿ ತೊಗೊಂಡ್ರೆ ನೀವು ಡೈರೆಕ್ಟು ಪಾರ್ಟಿ, ಈಗ ನಾನೇ ಓನರು, ನನ್ನ ಹತ್ರನೇ ತೊಗೋಬೇಕು ಅಂತ ಬಂದರೆ ತುಂಬ ಜನ ಮನಸ್ಸಿಗೆ ಬಂದಂಗೆ ರೈಟ್ ಕೇಳ್ತಾರೆ. ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ನಾನು ಹೇಳಿದ್ದೀನಿ. ಸರಿನಾ? ತುಂಬ ಜನ 1,20,000 ಕೊಡಿ, 5 ವರ್ಷ ಗಾಡಿ ಹಳೇದಾಗೋಯ್ತು, ಯಾಕೆ ಅಷ್ಟು ಪ್ರೈಸ್ ಹೇಳ್ತೀರಾ, 108 ಪ್ರಶ್ನೆಗಳು ಕೇಳ್ತಾರೆ. ತುಂಬ ಜನ ಹೊಸ ಗಾಡಿನೇ ಬರುತ್ತಲ್ಲ, ಹೊಸ ಗಾಡಿ ಬರುತ್ತೆ ಅಂದರೆ ನೀವು ಯಾಕೆ ಹಳೆ ಗಾಡಿಗೆ ಬರ್ತೀರಾ, ನಾನು ಕೇಳೋ ಪ್ರಶ್ನೆ. ಸೊ ಕರೆಕ್ಟಾಗಿ ಯೋಚನೆ ಮಾಡಿ. ಟ್ರಾನ್ಸ್ಫರ್ ಪರ್ಮಿಟ್ ಗಾಡಿ ನಂದು. ಗಾಡಿನ ತಗೋಬೇಕಂತಂದರೆ ಒಬ್ಬ ಓನರ್ ಹತ್ರನೇ ಹೋಗಿ ಗಾಡಿ ತೊಗೊಂಡ್ರೆ ನಿಮಗೆ ಹೊರ್ತಾಗುತ್ತೆ, ಒಂದು ಯೂಸು. ನೀವು ಬ್ರೋಕರ್ ಹತ್ರವಾಗಿ ಇರೋ ದುಡ್ಡಿಗೆ ಜಾಸ್ತಿ ಬಡ್ಡಿ ಕೊಟ್ಟು ತೊಗೋಬೇಕು ಅಂತಂದರೆ ನಿಮಗೆ ಜಾಸ್ತಿ ಅಮೌಂಟ್ ಆಗುತ್ತೆ. ಸೊ ಇದನ್ನು ನಾನು ಹೇಳ್ತೀನಿ. ತುಂಬ ಜನ ಸೆಕೆಂಡ್ಸ್ ತೊಗೊಬೇಕು ಅಂತ ಇರೋರು, ದಯವಿಟ್ಟು ಓನರ್ ಯಾರು ಇರ್ತಾರೋ ಅವ್ರ ಹತ್ರನೇ ಹೆಚ್ಚು ಕಮ್ಮಿ ಒಂದು 5,000, 10,000 ಮಾಡಿಕೊಂಡು ಗಾಡಿ ತೊಗೊಳ್ಳಿ. ಒಂದು ನೀವು ಬದುಕ್ತೀರಾ, ಇನ್ನೊಂದು ತೊಗೊಂಡು ಮಾರಿರೋರು ಸಹ ಬದುಕಿದ್ದಾರೆ. ಸೆಂಟ್ರಲ್ಲಿ ಮಾಡಿ ನಮ್ಮ ಹತ್ರ 1.5 ಲಕ್ಷಕ್ಕೆ ತೊಗೊಂಡು ಅವರು 2 ಲಕ್ಷದ ಮೇಲೆ ಮಾರ್ತಾರೆ. ಸೊ ನನಗೆ ಏನಪ್ಪ ಅಂತಂದರೆ, ನಾನೇ ಓನರು, ಫಸ್ಟ್ ಪಾರ್ಟಿ ಆಗಿರೋದ್ರಿಂದ ನಾನು ತುಂಬ ಜನ ಕೇಳಿದ್ದೀನಿ. ಆದರೆ ಯಾರೂ ನಮ್ಮ ಮಾತೇ ಕೇಳಲ್ಲ. ಎಲ್ರಿಗೂ ಏನಪ್ಪ ಅಂದರೆ ಮೋಸ ಹೋಗೋದೇ ಬೇಕು. ನಾವು ಜಿನಿಯನ್ನ ಕೊಡ್ತೀವಿ ಅಂದರೆ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ
ನಾನು ಹೇಳಿರೋದು ಇಷ್ಟೇ, ನೀವು ತೊಗೊಳೋರು ಸೆಕೆಂಡ್ಸ್ನ ಗಾಡಿನ ಡೈರೆಕ್ಟ್ ಪಾರ್ಟಿಗಳ ಹತ್ರನೇ ತೊಗೊಳ್ಳಿ. ಒಂದು 10,000 20,000 ಡಿಫ್ರೆನ್ಸ್ ಆಗ್ಬೋದು ಅಥವಾ ಹೆಚ್ಚು ಕಮ್ಮಿ ಆಗ್ಬೋದು. ತೊಗೊಳ್ಳಿ. ದಯವಿಟ್ಟು ಡೀಲರ್ ಹತ್ರ ಹೋಗಿ ತೊಗೊಳಕ್ಕೆ ಮುಂಚೆ ಒಂದು ಸಲ ಯೋಚನೆ ಮಾಡಿ. ತುಂಬ ವೀಡಿಯೋಗಳನ್ನ ಮಾಡಿ ಹಾಕಿದ್ದಾರೆ ಎಷ್ಟೊಂದು ಜನ ಈ ಥರ ಮೋಸ ಆಗ್ತಾಯಿದೆ ಅಂತ ಅನ್ನೋದು. ಇವತ್ತು ಫೇಸ್ಬುಕ್ಕಲ್ಲಿ ಒಬ್ಬರು ನೋಡಿದೆ, ಸೋಮಶೇಖರಣ್ಣ ಅಂತ ಒಬ್ಬರು ವೀಡಿಯೋ ಮಾಡಾಕ್ತಾರೆ ಸಂಘದವರು. ಸೊ ಅವ್ರ ಹತ್ರ ಇವತ್ತು ಯಾರೋ ಒಬ್ಬ ಪಾರ್ಟಿ ಫೋನ್ ಮಾಡಿ ಹೇಳ್ತಾ ಇಲ್ಲ. ಅದು ನೋಡಿದಾಗ ಬೇಜಾರಾಗೋಯ್ತು. 16 ಮಾಡಲು ಗಾಡಿನ 1,60,000 ತೊಗೊಂಡಿದ್ದಾರೆ. ಪಾಪ ಅವರು ಕಷ್ಟನ ಹೇಳ್ಕೊತಾಯಿದ್ರು. ನೀವು ತೊಗೊಂಡೆಲ್ಲ ಆದಮೇಲೆ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ, ಆದರೆ ಹೆಲ್ಪ್ ಮಾಡ್ಬೋದು ಅಷ್ಟೇ. ಸೊ ಅವ್ರ ವೀಡಿಯೋಗಳನ್ನ ನೋಡ್ತಾ ಇದ್ದೀನಿ, ನನಗೆ ತುಂಬ ಇಷ್ಟ. ಅವರೆಲ್ಲ ಇನ್ಫಾರ್ಮೇಷನ್ಗಳನ್ನ ಅಷ್ಟು ನೀಟಾಗಿ ಹೇಳ್ತಾರೆ. ನಮ್ಮ ಜನಗಳು ಬುದ್ಧಿ ಕಲಿಯಲ್ಲ, ಅದನ್ನೇನು ಮಾಡೋಕ್ಕಾಗಲ್ಲ. ಸೊ ನೀವು ಏನೇ ಗಾಡಿ ತೊಗೋಬೇಕು ಅಂದ್ರೂ ಓನರ್ಗಳ ಹತ್ರನೇ ತೊಗೊಳ್ಳಿ. ಏನು ಮಾಡೋದು, ನಮ್ಮ ಹತ್ರ ಬಂದವರು 108 ಕ್ವಶನ್ಗಳು. ಗಾಡಿ ಹೆಂಗಿದ್ರೂ ಅಷ್ಟೇ, ನಾವು ಇರೋದನ್ನ ಡೈರೆಕ್ಟಾಗಿ ಹೇಳಿದ್ರೂ ನಂಬಲ್ಲ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಗಾಡಿ ತೊಗೊಳಕ್ಕೆ ಮುಂಚೆನೇ ಯೋಚನೆ ಮಾಡಿ ಓನರ್ ಹತ್ರ ತೊಗೊಳ್ಳಿ. ಸೊ ಇನ್ನೂ ನಿಮ್ಗೆ ಏನಾರು ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ನನಗೆ ಕಮೆಂಟ್ ಮಾಡಿ ಕೇಳಿ. ಏನಾದರೂ ಡೌಟ್ ಇದ್ದರೆ ನನಗೆ ಗೊತ್ತಿರೋಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಇಷ್ಟು ಹೇಳ್ತಾ, ನೀವ್ಯಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನ ನಿಮಗೆ ಬರುತ್ತೆ. ಸೊ ಇಷ್ಟು ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಏನೇ ಡೌಟ್ ಇದ್ದರೂ ಆಟೋ ಬಗ್ಗೆ ನನಗೆ ಗೊತ್ತಿರೋಂಥನ್ನ ನಿಮಗೆ ಹೇಳ್ತೀನಿ. ನಿಮಗೆ ಗೊತ್ತಿರೋ ಡೌಟ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರ್ಯಾರು ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.